ಏನು ದಿನಾಂಕ 21/12/2025 ಇವತ್ತಿನ ದಿನ ಒಂದು ವಾರದ ಹಿಂದೆ ಏನು ಹುಬ್ಬಳ್ಳಿಯ ಗ್ರಾಮೀಣ ಭಾಗದಲ್ಲಿ ಇನಾಮವೀರಾಪುರದಲ್ಲಿ ನಡೆದ ಘಟನೆ ಒಂದು ಮನುಷ್ಯ ಜಾತಿಗೆ ಅವಮಾನವಾಗುವಂಥ ಘಟನೆ. ಮತ್ತು ಈ ಘಟನೆ ಕೇವಲ ಮಾನ್ಯಾಳ ಮೇಲೆ ಆಗಿರುವಂಥ ಘಟನೆ ಅಲ್ಲ, ಇದು ಪ್ರಜಾಪ್ರಭುತ್ವ ಮೇಲೆ ಆಗಿರುವಂಥ ಘಟನೆ ಮತ್ತು ಸಂವಿಧಾನದ ಮೇಲೆ ಆಗಿರುವಂಥ ಘಟನೆ ಮತ್ತು ತನ್ನ ಮನುಷ್ಯನ ಮೂಲಭೂತ ಹಕ್ಕುಗಳ ಮೇಲೆ ಆಗಿರುವಂಥ ಘಟನೆ. ಏಕೆಂದರೆ ಸಂವಿಧಾನದಲ್ಲಿ 18 ವಯಸ್ಸಿದ ನಂತರ ಯುವಕ ಮತ್ತು ಯುವತಿ ತನ್ನ ಆಯ್ಕೆ ತಕ್ಕಂತೆ ತನ್ನ ಸಂಗಾತಿಯನ್ನು ಆರಿಸಿಕೊಳ್ಳಬೇಕೆಂಬುದು ಇದು ಹಕ್ಕಿದೆ ಅಲ್ಲ, ಅದರ ವಿರುದ್ಧ ಆದಂಥ ಘಟನೆ ಇದು. ಈ ಹತ್ಯೆಯನ್ನು ಇಡೀ ಜಗತ್ತೇ ಮತ್ತು ಮನುಷ್ಯ ಕುಲವೇ ದಿಟ್ಟಿಸಿ ತಲೆ ಬಾಗಿಸುವಂಥ ಘಟನೆ. ಏಕೆಂದರೆ 9 ತಿಂಗಳ ತುಂಬು ಗರ್ಭಿಣಿ ಹತ್ಯೆಯ 7 ತಿಂಗಳ ಗರ್ಭಿಣಿಯನ್ನು ಕೊಲೆ ಮಾಡುವುದೆಂದರೆ ಒಂದು ಸಾಮಾನ್ಯ ಘಟನೆ ಅಲ್ಲ. ಇದು ಕ್ರೂರ ಜಾತಿವಾದ ಮನಸ್ಥಿತಿಯಿಂದ ತುಂಬಿರುವಂಥ ವ್ಯಕ್ತಿಗಳು ಮಾಡುವಂಥ ಮನುವಾದದ ಕೊಲೆ ಇದು. ಇವತ್ತು ಎಲ್ಲ ಸಂಘಟನೆಗಳು ಇವತ್ತೇನ ಆ ಗರ್ಭಿಣಿ ಹತ್ಯೆ ಆಗಿದೆಲ್ಲ ಅದು ಬಲವಾಗಿ ನಾವು ಖಂಡಿಸ್ತೀವಿ. ಯಾಕಂದ್ರೆ ಇವತ್ತು ಏನು ಕೊಲೆ ಮಾಡ್ಯಾನಲ್ಲ ಆ ಮನುಷ್ಯ ಜಾತಿ ಹುಟ್ಟಿಲ್ಲ ಅಂತ ನಂಗೆ ಅನ್ಸತೈತಿ. ಯಾಕಂದ್ರೆ ಒಬ್ಬ ತಂದೆ ಆದವನು ಮಗಳಿಗೆ ಇಷ್ಟು ಕೊಲೆ ಮಾಡ್ತಾನಂದ್ರೆ ಇದು ಎಂಥ ಭಯಾನಕ ಅಂತ ನಮ್ಗೆ ಭಾಳ ಬೇಸರ ವ್ಯಕ್ತಪಡ್ತೀನಿ. ಮತ್ತು ಇನ್ನೊಂದು ಹೇಳ್ಬೇಕಂದ್ರೆ ಇಲ್ಲಿ ಜನಪ್ರತಿನಿಧಿಗೂ ಸ್ವಲ್ಪ ಎಚ್ಚೆತ್ಕೊಳ್ಬೇಕು. ಯಾಕಂದ್ರೆ ಇವತ್ತು ಕಾನೂನು ಹಿಂಗೆ ಆ್ಯಕ್ಷನ್ ಆಗ್ಬೇಕಂದ್ರೆ ಇವತ್ತೇನಾಗತೈತಿ, ಸುಮ್ಮನೆ ಕೊಲೆ ಮಾಡ್ತಾರ, ನಾಳೆ ಬೆಳಗ್ಗೆ ಹೊರಗೆ ಬರ್ತಾರ, ಹಂಗಾಗಬಾರ್ದು. ಇದಕ್ಕಾದ ಒಂದು ವಿಶೇಷ ಕಾನೂನು ತರಬೇಕು. ಯಾರಿಂತ ಕೆಲಸ ಮಾಡ್ತಾರ ಯಾವುದು ಜಾಮೀನಿಗೆ ಬಿಡಲ್ಲ, ಡೈರೆಕ್ಟ್ ಎನ್ಕೌಂಟರ್ ಮಾಡ್ಬೇಕು. ಅವಾಗ ಇವರು ಜನರೇ ಹೆದರ್ತಾರೆ. ಇಲ್ಲಂದ್ರೆ ಏನಾಗ್ತೈತಿ, ಇವತ್ತು ಸಾವು ಅನ್ನೋದು ಕಾಮನ್ ಆಗ್ಬಿಟ್ಟೈತಿ. ಕೊಲೆ ಮಾಡೋದೈತಿ, ಜಾಮೀನು ತೊಗೊಂಡೈತಿ, ಓದ್ಬಾರ್ದ. ನಾ ಜನಪ್ರತಿನಿಧಿಗೆ ಯಾಕೆ ಇಷ್ಟಪಡ್ತೀನಿ, ಶಾಸಕರಿಗೆ ಸಂಸದರಿಗೆ ಇಂಥದ ಸತ್ತಾಗ ಹೋಗಿ ನೀವು ಸ್ಪಂದನೆ ಮಾಡಕ್ ಹೋಗ್ಬೇಡ್ರಿ. ಅದು ಸತ್ತ ಅಲಾರ್ದಂಗೆ ನೀವು ಕಾನೂನು ತರ್ರಿ. ಎಷ್ಟೋ ನೀವು ಇವತ್ತು ಕಾನೂನು ತರ್ತೀರಿ ರಾಜಕಾರಣಿಗಳು, ಇಂಥವ್ ಕಾನೂನು ಯಾಕೆ ತರಂಗಿಲ್ಲ ನೀವು? ಹಂಗಾಗಿ ನಾ ಜನಪ್ರತಿನಿಧಿಗೆ ಹಾಕತ್ತೀನಿ, ಇಂಥ ಕಾನೂನು ತರ್ರಿ ಅಂದ್ರೆ ಮುಂದಿನ ದಿನದೊಳಗೆ ಯಾವುದು ಧಾರವಾಡದಲ್ಲ ಕರ್ನಾಟಕದೊಳಗೆ ಯಾವುದು ಇಂಥ ಕೊಲೆ ಆತಂದ್ರ ಅದಕ್ಕೆ ಇಮಿಡಿಯೇಟ್ ಆಗಿ ಎನ್ಕೌಂಟರ್ ಕೆಲಸ ಮಾಡಂತ ನಾ ಎಲ್ಲ ರಾಜ್ಯ ಸರ್ಕಾರಕ್ಕೆ ಕೇಂದ್ರ ಸರ್ಕಾರ ಒತ್ತಾಯ ಮಾಡ್ತೀನಿ. ಪ್ರತಿಯೊಂದು ಹಳ್ಳಿ ಒಳಗೂ ಜಾತಿ ಐತೆ, ಜೀವಂತವಾಗಿ ಐತಿ ಸರ. ಒಂದು ಮಾತು ಹೇಳ್ತು ನೋಡ್ರಿ, ಇವತ್ತು ನನ್ನ ಅನಿಸಿಕೆ ಪ್ರಕಾರ ಗಂಡು ಹೆಣ್ಣು 2 ಜಾತಿ ರೀ ನಮ್ಮ ಇದ್ರೊಳಗೆ ಇರೋದು. ಇದು ತಮ್ಮ ಬೆಳೆ ಬೇಯಿಸ್ಕೊಳೋದ್ರ ಕೆಲವೊಂದು ಮಾಡ್ಯಾರಿ. ಹಂಗಾಗಿ ಇದಕ್ಕೆ ಕಾನೂನು ಪಾಸ್ಟಿಕ್ ಆಗ್ಬೇಕು, ಅಂದ್ರೆ ಮಾತ್ರ ಭಯ ಉಡ್ತೈತಿ. ಇಲ್ಲಂದ್ರೆ ಯಾಕ್ತೈತಿ ಸರ್, ಇವತ್ತೆಲ್ಲ ನಾವು ಹೋರಾಟ ಮಾಡ್ತೀವಿ, ಸ್ಟ್ರೈಕ್ ಮಾಡ್ತೀವಿ, ಮುಂದೆ ಅದಕ್ಕೆ ಯಾರೊಬ್ಬ ಪ್ರಭಾವಿ ಬರ್ತಾನ, ಅದಕ್ಕೆ ಮತ್ತೆ ಜಾಮೀನು ಬಿಡುಗಡೆ ಆಗ್ತೈತಿ. ಅವಂಗ ಭಯ ಉಡ್ತೈತಿ. ಭಯ ಒಟ್ಟು ಬೇಕಂದ್ರೆ ವಿಶೇಷ ಕಾನೂನು ತರ್ರಿ. ಈಗ ಕಾನೂನು ತರ್ರಿ, ಎಂತ ಕಾನೂನು ತರ್ರಿ ಅಂದ್ರೆ ಇವತ್ತು ಹಲವಾರು ಕಾನೂನು ಹಾಕತ್ತೀರಿ, ಯಾವ್ಯಾವ ಬೇಕಾದ ಅನುಕೂಲ ಮಾಡ್ಕೊಂಡು ಹಾಕ್ತೀರಿ. ಅವಾಗ ಇಂಥ ಘಟನೆ ಮರು ಕಳಿಸ್ಬಾರ್ದಂತಾರ. ಇಂಥ ಕಾನೂನು ತರ್ಬೇಕಂದ್ರ ಅದು ಜಾಮೀನು ವಕೀಲ ನಿಂದಿರ್ಬಾರ್ದ, ಡೈರೆಕ್ಟ್ ಎನ್ಕೌಂಟರ್ ಮಾಡ್ರಿ. ಅವಾಗ ಮನುಷ್ಯ ಏನಾಗ್ತಾನ ಸರ, ಒಂದು ಕೊಲೆ ಮಾಡ್ಬೇಕಂದ್ರೆ ಹೆದರ್ತಾನ. ಹಂಗಾಗಿ ನಾ ಜನಪ್ರತಿನಿಧಿಗೆ ಏನು ಅಧಿವೇಶನದಾಗ ಮಾಡ್ತೀರಿ, ವಿಧಾನಸಭೆದಾಗ ಮಾಡ್ತೀರಿ, ಎತ್ತೆಂದ್ ಹೋಗಿ ಇದಕ್ಕೊಂದು ವಿಶೇಷ ಇದು ತೊಗೊಂಬರ್ರಿ ಕಾನೂನು. ಆ ಕುಟುಂಬ ಏನು ನಾವು ಭೇಟಿ ಮಾಡಿದಾಗ ಆಸ್ಪತ್ರೆಗೆ ಭಾಳ ಮನಸ್ಸಿಗೆ ನೋವಾಗುತ್ತೆ. ಮುಂಬರುವ ದಿನಗಳಲ್ಲಿ ಇಂಥ ಘಟನೆ ಆಗಬಾರ್ದು. ಆಮೇಲೆ ರಾಜ್ಯ ಸರ್ಕಾರಕ್ಕೆ ನಮ್ಮ ದಲಿತ ಮುಖಂಡರು 50 ಲಕ್ಷ ಪರಿಹಾರ ಘೋಷಣೆ ಮಾಡುವಂತ ಕೇಳಿದ್ರು. 50 ಲಕ್ಷ ಅಲ್ಲ, ಅವ್ರು 1 ಕೋಟಿ ಕೊಟ್ಟರು ಕಮ್ಮಿನೇ. ಅದಾದ್ಮೇಲೆ ಅವರು ಈ ದಲಿತ ಮುಖಂಡರು ದಲಿತ ಮನೆ ಏನು ಅಂತಾರಲ್ಲ, ಅವರು ಬಸವ ತತ್ವ ಪಾಲಿಸ್ತಾ ಇದ್ದಾರೆ. ಅವರು ಒಳಗೆ ಗುಂಡ್ಗಡಿ ಹಾಕೊಂಡಿದ್ದಾರೆ. ಪ್ರತಿಯೊಬ್ಬರು ಮನೆಯಲ್ಲಿ ಬಸವ ತತ್ವ ಪಾಲಿಸ್ತಾ ಇದ್ದಾರೆ. ಇವ್ರು ಏನು ಕೊಲೆ ಮಾಡಿದಾರಲ್ಲ ಪಾಟೀಲ್ ಮೇಲ್ಜಾತಿಯವರು ಅಂತ, ಅವ್ರಕ್ಕಿನ್ನ ಮೇಲಾದಂಥ ಬಸವ ತತ್ವ ಪಾಲಿಸ್ತಾ ಬಂದಂಥ ಫ್ಯಾಮಿಲಿ ಅದು. ಅಂಥವ್ರು ನೀವು ಹೊಡೆದಿರಲ್ಲ, ಮುಂದಿನ ದಿನಗಳಲ್ಲಿ ನಿಮಗೆ ತಕ್ಕ ಪಾಠ ಈ ಸಮಾಜ, ಈ ನಮ್ಮ ಸಂಘಟನೆ ಮುಖಾಂತರ ನಿಮಗೆ ಎಚ್ಚರಿಕೆ ಕೊಡ್ತಾ ಇದೀವಿ. ಈ ರಾಜ್ಯ ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತಾ ಇದೀವಿ. ಅಂತರ್ಜಾತಿ ವಿವಾಹ ಆಗೋದು ತಪ್ಪಲ್ಲ ಸರ್. ಈಗ ಇವರು ನಮ್ಮ ಮನುವಾದಿಗಳಿದಾರಲ್ಲ, ಅವ್ರು ಮಾಡ್ತಾ ಇರೋದು ತಪ್ಪು. ಸಮಾನತೆ ಕೊಟ್ಟಂತ ನಮ್ಮ ಬಾಬಾ ಅಂಬೇಡ್ಕರ್ ಅವರು ಎಲ್ಲರೂ ಕೊಟ್ಟಿದ್ದಾರೆ. ಇವ್ರಿಗೆ ಬೇಡ, ಇವ್ರ ಜಾತಿ ಮೇಲೆ ಇವ್ರ ತಳಿಗೆ ಕೊಟ್ಟಿಲ್ಲ, ಪ್ರತಿಯೊಬ್ಬರಿಗೂ ಸಮಾನತೆ ಕೊಟ್ಟವರು. ಅಂತ ಒಂದು ಈ ರಾಜ್ಯದಲ್ಲಿ, ಇಂಥ ದೇಶದಲ್ಲಿ ಈ ಮನುವಾದಿಗಳು ಇನ್ನೂ ಸಾಯ್ತಾ ಇಲ್ಲ, ಇನ್ನೂ ಹೆಚ್ಚೆಚ್ಚಾಗ್ತದೆ ಹೊರತು ಇನ್ನೂ ಸಾಯ್ತಾ ಇಲ್ಲ. ಅದಕ್ಕೆ ಮುಂಬರುವ ದಿನಗಳಲ್ಲಿ ನಮ್ಮ ರಾಜಣ್ಣ ಹೇಳಿದಾಗೆ ಇದಕ್ಕೊಂದು ಕಾನೂನು ತರಬೇಕು. ಹಳ್ಳಿಗೆ ವಿಸಿಟ್ ಮಾಡಬೇಕು.
ಹಳ್ಳಿಗಳಿಗೆ ವಿಸಿಟ್ ಮಾಡಿ ಎಲ್ಲಿ ಇದೇ ಇದೆ ಅಂತ ಇಲ್ಲಿ ಹೋಗಿ ಅವ್ರನ್ನ ರಕ್ಷಣೆ ಮಾಡಬೇಕು ಅಂತ ಈ ರಾಜ್ಯ ಸರ್ಕಾರಕ್ಕೆ ನಾನು ಮನವಿ ಮಾಡ್ತಾ ಇದ್ದೀನಿ. ಪ್ರಕಾಶ್ ಬಳ್ಳಾರಿ ಅಂತ ರಾಜ್ಯಾಧ್ಯಕ್ಷ. ಎಲ್ಲಿವರೆಗೆ ಹೋರಾಟ ಯಾತಕ್ಕಾಗಿ ಹೋರಾಟ ಗಲ್ಲು ಶಿಕ್ಷೆ ಆಗಲೇಬೇಕು.